ಕಾಳಿದಾಸನೆಂಬುವನು ಇದ್ದನು. ಅವನು ಮಹಾಕವಿಯಾಗುವ ಮೊದಲು ಅಕ್ಷರ ಜ್ಞಾನವಿಲ್ಲದ ಮೂರ್ಖನೆಂದೇ ಪರಿಗಣಿಸಲ್ಪಟ್ಟ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದನು. ಎಲ್ಲರೂ ಅವನನ್ನು ನಿಂದಿಸುತ್ತಿದ್ದರು ಮತ್ತು ವಿದ್ಯೆಯನ್ನು ಸಂಪಾದಿಸುವ ಎಲ್ಲ ಮಾರ್ಗಗಳು ಮುಚ್ಚಿ ಹೋಗಿದ್ದವು. ಆದರೆ ಒಂದು ದಿನ ಕಾಳಿದಾಸನು ವಿಷಾದದಿಂದ ನಮಸ್ಕಾರ, ನಾನು ನಿಮ್ಮ ಜ್ಞಾನ ಮಾರ್ಗದರ್ಶಿ. ನಿಮ್ಮ ಮಗುವಿನ ಭವಿಷ್ಯದ ಬಗ್ಗೆ ನೀವು ಸಣ್ಣ ಆತಂಕದಲ್ಲಿದ್ದೀರಾ? ನಿಮ್ಮ ಮಗು ಅದೆಷ್ಟೇ ಪ್ರಯತ್ನಿಸಿದರೂ, ಹೆಚ್ಚಿನ ಹಣ ಖರ್ಚು ಮಾಡಿ ಟ್ಯೂಷನ್ ಹಾಕಿಸಿದರೂ ಪರೀಕ್ಷೆಯಲ್ಲಿ ನಿರೀಕ್ಷಿತ ಫಲಿತಾಂಶ ಸಿಗುತ್ತಿಲ್ಲವೇ? ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ, ಏಕೆಂದರೆ ಇಲ್ಲಿ ಹೇಳುವ ವಿಷಯ ಕೇವಲ ಒಂದು ಸಾಮಾನ್ಯ ಪರಿಹಾರವಲ್ಲ. ಇದು ಪ್ರಾಚೀನ ಜ್ಞಾನದಿಂದ ಬಂದಿರುವ ಒಂದು ಶಕ್ತಿಶಾಲಿ ಸೂತ್ರ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕುರಿತಾದ ಎಲ್ಲಾ ಒತ್ತಡವನ್ನು ಕಡಿಮೆ ಮಾಡುವ ಆ ಒಂದು ಸಣ್ಣ ಕೆಲಸವನ್ನು ಡಿಸೆಂಬರ್ 11ರಂದು ಶ್ರೀ ಮಾತೆ ಶಾರದಾ ದೇವಿ ಜಯಂತಿಯ ದಿನ ಏಕೆ ಮಾಡಬೇಕು ಮತ್ತು ಅದು ಹೇಗೆ 1000 ಪಟ್ಟು ಹೆಚ್ಚು ಫಲಿತಾಂಶ ನೀಡುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಸಿದ್ಧರಾಗಿ. ಆದರೆ ಅದಕ್ಕೂ ಮೊದಲು ಒಂದು ಅಪಾಯಕಾರಿ ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು. ನಿಮ್ಮ ಮಗು ಹಿಂದೆ ಬೀಳುತ್ತಿರುವುದಕ್ಕೆ ಕೇವಲ ಅವರ ಏಕಾಗ್ರತೆಯ ಕೊರತೆ ಕಾರಣವಲ್ಲ, ಅದಕ್ಕೆ ನಿಜವಾದ ಕಾರಣ ಬೇರೆಯೇ ಇದೆ. ಅದನ್ನು ಅರ್ಥ ಮಾಡಿಕೊಂಡರೆ ಮಾತ್ರ ಪರಿಹಾರ ಸಿಗುತ್ತದೆ. ಹಾಗಾದರೆ ನಮ್ಮ ಪೂರ್ವಜರು ಸರಸ್ವತಿಯನ್ನು ಕೇವಲ ಜ್ಞಾನದ ದೇವತೆ ಎಂದು ಏಕೆ ಪೂಜಿಸಲಿಲ್ಲ? ಆಕೆಯ ನಿಜವಾದ ಶಕ್ತಿ, ನೆನಪಿನ ಶಕ್ತಿ, ಸ್ಮೃತಿ ಶಕ್ತಿ ಎಲ್ಲಿದೆಯೇ? ಮತ್ತು ಆ ಶಕ್ತಿಯನ್ನು ಜಾಗೃತಗೊಳಿಸಲು ಅತ್ಯಂತ ಸೂಕ್ತವಾದ ಸಮಯ ಯಾವುದು? ಈ ಪ್ರಮುಖ ಪ್ರಶ್ನೆಗೆ ಉತ್ತರದ ಮೂಲಕವೇ ನಿಮ್ಮ ಮಕ್ಕಳ ಭವಿಷ್ಯವನ್ನು ಹೇಗೆ ಬದಲಾಯಿಸಬಹುದು ಎಂಬುದನ್ನು ಈ ವಿಡಿಯೋದ ಕೊನೆಯಲ್ಲಿ ಸ್ಪಷ್ಟಪಡಿಸಲಾಗುವುದು. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ನಾವು ಮೊದಲು ಶಾರದಾ ದೇವಿಯ ಕುರಿತಾದ ಒಂದು ಪೌರಾಣಿಕ ಕಥೆಯನ್ನು ತಿಳಿಯಬೇಕು. ಇದು ನಿಮಗೆ ಆಳವಾದ ಅರಿವು ನೀಡುತ್ತದೆ. ಹಿಂದೆ ಕಾಳಿದಾಸನೆಂಬುವನು ಇದ್ದನು. ಅವನು ಮಹಾಕವಿಯಾಗುವ ಮೊದಲು ಅಕ್ಷರ ಜ್ಞಾನವಿಲ್ಲದ ಮೂರ್ಖನೆಂದೇ ಪರಿಗಣಿಸಲ್ಪಟ್ಟ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದನು. ಎಲ್ಲರೂ ಅವನನ್ನು ನಿಂದಿಸುತ್ತಿದ್ದರು ಮತ್ತು ವಿದ್ಯೆಯನ್ನು ಸಂಪಾದಿಸುವ ಎಲ್ಲ ಮಾರ್ಗಗಳು ಮುಚ್ಚಿ ಹೋಗಿದ್ದವು. ಆದರೆ ಒಂದು ದಿನ ಕಾಳಿದಾಸನು ವಿಷಾದದಿಂದ ಒಂದು ಕೊಳದ ದಂಡೆಯ ಮೇಲೆ ಕುಳಿತಿದ್ದಾಗ ಅವನಿಗೆ ಜ್ಞಾನದ ದೇವತೆ ಮಾತೆ ಸರಸ್ವತಿಯ ದರ್ಶನವಾಯಿತು. ಆತನು ಸಂಪೂರ್ಣ ಶರಣಾಗತಿಯ ಭಾವದಿಂದ ಆಕೆಯ ಪಾದಗಳಿಗೆ ನಮಸ್ಕರಿಸಿದನು. ಆ ಕರುಣಾಳು ಮಾತೆಯು ಆತನ ಆಂತರಿಕ ಬಯಕೆಗೆ ಮತ್ತು ನಿಸ್ವಾರ್ಥ ಶರಣಾಗತಿಗೆ ಮೆಚ್ಚಿ ತನ್ನ ಕೈಗಳಿಂದ ಆತನ ನಾಲಿಗೆಯ ಮೇಲೆ ಬೀಜಾಕ್ಷರ ಮಂತ್ರವನ್ನು ಬರೆದಳು. ಆ ಒಂದು ಕ್ಷಣ ಆತನ ಮನಸ್ಸಿನ ಅಜ್ಞಾನವೆಲ್ಲವೂ ನಿವಾರಣೆಯಾಯಿತು. ಮರುಕ್ಷಣವೇ ಆತನು ಕವಿಗಳಲ್ಲೇ ಶ್ರೇಷ್ಠನೆನಿಸಿದ ಮಹಾಕವಿಯಾಗಿ ಹೊರಹೊಮ್ಮಿದನು. ಈ ಕಥೆಯ ಸಾರಾಂಶವೇನು? ನಮ್ಮ ಮಕ್ಕಳು ಎಷ್ಟೇ ಓದಿದರೂ ನೆನಪಿನಲ್ಲಿ ಉಳಿಯುತ್ತಿಲ್ಲ ಎಂದರೆ ಕಾರಣ ಕೇವಲ ಪದಗಳ ಕೊರತೆಯಲ್ಲ, ಆದರೆ ಶುದ್ಧವಾದ ಮನಸ್ಸಿನ ಕೊರತೆ. ವಿದ್ಯಾಭ್ಯಾಸಕ್ಕೆ ಬೇಕಾದ ಶುದ್ಧ ಮನಸ್ಸು ಮತ್ತು ತೀಕ್ಷ್ಣವಾದ ನೆನಪಿನ ಶಕ್ತಿಯನ್ನು ಕಾಳಿದಾಸನು ಕೇವಲ ದೇವಿಯ ಸಂಪರ್ಕದಿಂದ ಪಡೆದುಕೊಂಡನು. ನಮ್ಮ ಪೂರ್ವಜರು ಈ ಸತ್ಯವನ್ನು ಅರಿತು ಜ್ಞಾನದ ದೇವತೆಯ ಶಕ್ತಿಯನ್ನು ಇಡೀ ಬ್ರಹ್ಮಾಂಡದಲ್ಲಿ ಅತ್ಯಂತ ಪ್ರಬಲವಾಗಿರುವ ಒಂದು ನಿರ್ದಿಷ್ಟ ದಿನವನ್ನಾಗಿ ಗುರುತಿಸಿದರು. ಅದೇ ಶ್ರೀ ಮಾತೆ ಶಾರದಾ ದೇವಿ ಜಯಂತಿ. ಈ ದಿನಾಂಕವನ್ನು ಎಂದಿಗೂ ಮರೆಯಬೇಡಿ. ಅದು ಡಿಸೆಂಬರ್ 11. ಈ ದಿನ ಮಾಡುವ ಸಣ್ಣ ಕೆಲಸವು ಸಾಮಾನ್ಯ ದಿನದ 100 ಪಟ್ಟು ಅಧಿಕ ಶಕ್ತಿಯನ್ನು ನೀಡುತ್ತದೆ. ಹಾಗಾದರೆ ನಿಮ್ಮ ಮಕ್ಕಳು ಹಿಂದೆ ಇದ್ದರೆ ವಿದ್ಯಾಭ್ಯಾಸ ವೃದ್ಧಿಗೊಳಿಸಲು ನೀವು ಮಾಡಬೇಕಾದ ಆ ಸಣ್ಣ ಕೆಲಸ ಯಾವುದು? ಇದು ಬಹಳ ಸರಳ. ಡಿಸೆಂಬರ್ 11ರಂದು ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಮಗುವಿನಿಂದ ಶುದ್ಧ ಮನಸ್ಸಿನಿಂದ ಒಂದು ಬಿಳಿ ಹೂವು ಮತ್ತು ಕ್ಷೀರಾನ, ಸಿಹಿ ಅನ್ನ ಅನ್ನು ತಯಾರಿಸಿ ಅದನ್ನು ತಾಯಿ ಶಾರದೆಗೆ ಅರ್ಪಿಸಲು ಹೇಳಿ. ಈ ಅರ್ಪಣೆಯ ಸಮಯದಲ್ಲಿ ನಿಮ್ಮ ಮಗುವಿಗೆ ಈ ಸರಳ ಮಂತ್ರವನ್ನು ಕನಿಷ್ಠ 21 ಬಾರಿ ಪಠಿಸಲು ತಿಳಿಸಿ. ಓಂ ಶ್ರೀ ಮಾತೆ ಶಾರದಾ ದೇವ್ಯೈ ನಮಃ. ಈ ಸಮಯದಲ್ಲಿ ಮಗುವಿನ ಮನಸ್ಸಿನಲ್ಲಿ ಯಾವುದೇ ಇತರ ಆಲೋಚನೆಗಳು ಇರಬಾರದು, ಕೇವಲ ಜ್ಞಾನ ಸಂಪಾದನೆಯ ಬಯಕೆ ಮಾತ್ರ ಇರಬೇಕು. ಈ ಕ್ರಿಯೆಯು ಕೇವಲ ಪೂಜೆಯಲ್ಲ, ಇದು ಮಗುವಿನ ಮನಸ್ಸಿನಲ್ಲಿ ಜ್ಞಾನದ ಶಕ್ತಿಯನ್ನು ಆಕರ್ಷಿಸಲು ಸೃಷ್ಟಿಸಲಾದ ಒಂದು ಶಕ್ತಿಯುತವಾದ ಆಕರ್ಷಣಾ ಕೇಂದ್ರ. ಇಲ್ಲಿ ಒಂದು ಪ್ರಮುಖ ಅಂಶವಿದೆ. ಇದನ್ನು ಶ್ರೀಮಂತ ಮನೆತನಗಳು ತಮ್ಮ ಮಕ್ಕಳಿಗಾಗಿ ಬಳಸುತ್ತಾರೆ, ಆದರೆ ಎಂದಿಗೂ ಅದನ್ನು ಬಹಿರಂಗಪಡಿಸುವುದಿಲ್ಲ. ಶಾರದಾ ದೇವಿಯ ಜಯಂತಿಯ ದಿನ ಮಕ್ಕಳಿಗೆ ಹೊಸ ಪುಸ್ತಕಗಳು ಅಥವಾ ಓದಲು ಅಗತ್ಯವಿರುವ ಸಾಮಗ್ರಿಗಳನ್ನು ದಾನ ಮಾಡಿದರೆ ಜ್ಞಾನದ ವೃದ್ಧಿಯ ಹಾದಿಗಳು ತೆರೆದುಕೊಳ್ಳುತ್ತವೆ. ನಿಮ್ಮ ಮಗುವಿನಿಂದ ಒಂದು ಹಳೆಯ ಆದರೆ ಉತ್ತಮ ಸ್ಥಿತಿಯಲ್ಲಿರುವ ಪುಸ್ತಕವನ್ನು ಬಡ ವಿದ್ಯಾರ್ಥಿಗೆ ನೀಡಿ. ಈ ದಾನದ ಕ್ರಿಯೆಯು ಮಗುವಿನ ಮನಸ್ಸಿನಲ್ಲಿರುವ ಜ್ಞಾನದ ಸಂಗ್ರಹ ಸಾಮರ್ಥ್ಯವನ್ನು ಜಾಗೃತಗೊಳಿಸುತ್ತದೆ. ಇದು ದುಬಾರಿ ಟ್ಯೂಷನ್ಗಳಿಗಿಂತ 1000 ಪಟ್ಟು ಹೆಚ್ಚು ಪರಿಣಾಮಕಾರಿ. ನಿಮ್ಮ ಮಗುವಿನ ಮನಸ್ಸಿನಲ್ಲಿರುವ ಆ ಒಂದು ಸುಪ್ತ ಶಕ್ತಿ ಆತಂಕ ಮತ್ತು ಹಿಂಜರಿಕೆಗಳಿಂದಾಗಿ ನಿದ್ರಿಸುತ್ತಿದೆ. ಈ ಸಣ್ಣ ಕೆಲಸವು ಆ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಈಗ ನಾವು ಮೊದಲು ಕೇಳಿದ ಆ ಪ್ರಮುಖ ಪ್ರಶ್ನೆಗೆ ಉತ್ತರಿಸುವ ಸಮಯ ಬಂದಿದೆ. ಸರಸ್ವತಿ ಅಥವಾ ಶಾರದಾ ದೇವಿಯ ನಿಜವಾದ ಶಕ್ತಿ, ನೆನಪಿನ ಶಕ್ತಿ, ಸ್ಮೃತಿ ಶಕ್ತಿಯಲ್ಲಿದೆ. ಕೇವಲ ಓದುವ ಶಕ್ತಿಯಲ್ಲ, ಆದರೆ ಓದಿದ ವಿಷಯವನ್ನು ಸರಿಯಾದ ಸಮಯದಲ್ಲಿ ನೆನಪಿಸಿಕೊಳ್ಳುವ ಸಾಮರ್ಥ್ಯವೇ ನಿಜವಾದ ಶಕ್ತಿ.
ಶಾರದಾದೇವಿ ಜಯಂತಿಯು ಬ್ರಹ್ಮಾಂಡದ ಶಕ್ತಿಗಳು ಆ ಸ್ಮೃತಿ ಶಕ್ತಿಯನ್ನು ಜಾಗೃತಗೊಳಿಸಲು ಪರಮ ಸೂಕ್ತವಾಗಿರುವ ಸಮಯ. ಈ ದಿನದಂದು ಮಾಡಿದ ಸಣ್ಣ ಕೆಲಸ ಆಕೆಯ ಕೃಪೆಯನ್ನು ನಿಮ್ಮ ಮಗುವಿನ ಮೇಲೆ ಕಾಯಮಾಗಿ ನೆಲೆಸುವಂತೆ ಮಾಡುತ್ತದೆ. ಈ ಸತ್ಯವನ್ನು ಅರಿತುಕೊಳ್ಳಿ, ಅನುಸರಿಸಿ ಮತ್ತು ಫಲಿತಾಂಶವನ್ನು ನೀವೇ ನೋಡಿ. ಕೊನೆಯದಾಗಿ, ನಿಮ್ಮ ಮಗುವಿನ ಯಶಸ್ಸನ್ನು ನೋಡಲು ನೀವು ಬಯಸುವುದಾದರೆ ಈ ಸೂತ್ರವನ್ನು ನಂಬಿಕೆ ಮತ್ತು ಶ್ರದ್ಧೆಯಿಂದ ಅನುಸರಿಸಿ. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್. ಹಾಗೆಯೇ ನಿಮಗೆ ತಿಳಿದಿರುವ ಕನಿಷ್ಠ 3 ಪೋಷಕರಿಗೆ ಈ ವಿಡಿಯೋವನ್ನು ತಕ್ಷಣವೇ ಕಳುಹಿಸಿ, ಏಕೆಂದರೆ ಈ ಜ್ಞಾನವನ್ನು ಹಂಚಿಕೊಳ್ಳುವುದು ಕೂಡ ಒಂದು ಪುಣ್ಯದ ಕೆಲಸ. ಈ ಕಾರ್ಯವನ್ನು ನೀವು ಡಿಸೆಂಬರ್ 11ರಂದು ಮಾಡುತ್ತೀರಾ ಅಥವಾ ಇಲ್ಲವೇ ಎಂಬುದನ್ನು ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.